ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕಾಗ್ದೇ ಪೊಲೀಸೇ ಬಂದು ಮೇನ್ ನಿಂತ್ಕೊಂಡು ಅನೌನ್ಸ್ ಮಾಡ್ತಾ ಕೂತಾರೆ. ಸಖತ್ತು ಟ್ರಾಫಿಕ್ಕು, ಸಖತ್. ಎಲ್ಲ ಕನ್ನಡಿಗರಿಗೂ ಈ ನಿಮ್ಮನೆ ಮಗಳು ನಂದು ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾವು ಎಲ್ಲೋಗಿ ಬಂದಿದ್ದೀವಿ ಅಂದರೆ ಮೈಸೂರಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ಲೈಟಿಂಗ್ಸ್ ನೋಡೋಕ್ಕೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಲೈಟಿಂಗ್ಸ್ ನೋಡೋಕ್ಕೆ ಬಂದಿದ್ದೀವಿ. ಲೈಟಿಂಗ್ಸ್ ಮಾತ್ರ ತುಂಬ ಚೆನ್ನಾಗೈತೆ. ಯಾರೇ ಬೆಂಗಳೂರಿಂದ ಬರೋರು ಲೈಟಿಂಗ್ಸ್ ನೋಡೋಕ್ಕೆ ನೈಟ್ ಹೊತ್ತು ಬಂದು ತುಂಬ ಚೆನ್ನಾಗಿರುತ್ತೆ. ಏನು ಕ್ರೇಜಿ ಆಗೈತೆ ಅಲ್ವಾ ಲೈಟಿಂಗ್ಸು. ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಎಲ್ಲ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಮಸ್ತಾಗೈತೆ ಮಾತ್ರ ಮೈಸೂರು. ಬಂದು ನೋಡಿ, ಸಕ್ಕತ್ತಾಗೈತೆ. ಮೈಸೂರು ಪ್ಯಾಲೇಸ್ ತೋರಿಸ್ತೀನಿ. ಮೈಸೂರು ಲೈಟಿಂಗ್ಸ್ ನೋಡೋಕ್ಕೆ ಬರ್ತಾರೆ ಟೈಮಲ್ಲಿ. ಸಕ್ಕತ್ತಾಗಿ ಇಲ್ಲಿ ನೋಡಿ, ಇಲ್ಲಿ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕಾಗ್ದೇ ಪೊಲೀಸೇ ಬಂದು ಮೇನ್ ನಿಂತ್ಕೊಂಡು ಅನೌನ್ಸ್ ಮಾಡ್ತಾ ಕೂತಾರೆ. ಸಖತ್ತು ಟ್ರಾಫಿಕ್ಕು, ಸಖತ್ ಜನ ಬೆಂಗಳೂರಲ್ಲಿ ಮೈಸೂರಲ್ಲಿ. ದಸರೆಯ ಎಲ್ಲಿಯೂ ಸಿಗಲಾರದು ಇಂತಹ ಅನುಭವ. ಮೈಸೂರಲ್ಲಿ ಲೈಟಿಂಗ್ಸ್ ಮಾತ್ರ ಮಸ್ತಾಗೈತೆ. ಎಲ್ಲರೂ ಕೇಳ್ಕೊತಿದ್ದೀನಿ, ಎಲ್ಲರೂ ಬಂದು ವಿಸಿಟ್ ಮಾಡಿ. ಎಷ್ಟು ಚಂದ ಅಲ್ವಾ ನಮ್ಮ ಮೈಸೂರು. ಹೆಂಗ್ ಕಾಣುತ್ತೆ ನೋಡಿ. ನಮ್ಮ ಕರ್ನಾಟಕ ಪೊಲೀಸ್ಗೆ ನಿಜವಾಗ್ಲೂ ಒಂದು ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತಂದರೆ ಅವರಿಲ್ಲ ಅಂತಂದರೆ ಎಲ್ಲೂ ಏನೂ ನಡೆಯೋದೇ ಇಲ್ಲ. ಅವರು ಯಾರಿಗೂ ಏನೂ ಆಗಬಾರ್ದು ಅಂತ ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಟ್ಟು ಅವ್ರು ಮಾತಾಡಿಸ್ತಾರಲ್ಲ, ಅವ್ರ ತಾಳ್ಮೆಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ನಾನು ಈಗ ಮೈಸೂರು ಪ್ಯಾಲೇಸ್ ತೋರಿಸ್ತೀನಿ. ಹೆಂಗೈತೆ ಅಂತ ಹೇಳಿ ಕಮೆಂಟ್ ಹಾಕಿ ಆಯ್ತಾ. ನೀವು ಮೈಸೂರಿಗೆ ಏನಕ್ಕೆ ಬರ್ಬೇಕು ಅನ್ನೋದಕ್ಕಿಂತ ಮೈಸೂರಿಗೆ ಏನಕ್ಕೆ ಬರ್ತೀವಿ ಅನ್ನೋದಕ್ಕೆ ಇಂಪಾರ್ಟೆಂಟ್ ಇದೆ. ರಾಜಾಧಿರಾಜ ರಥವರೂರಿದು ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. ಮೈಸೂರು ಶ್ರೀಗಂಧ ನಮ್ಮೂರು. ಮೈಸೂರು ಶ್ರೀಗಂಧ ನಮ್ಮೂರು.
ನೋಡಿ ಫ್ರೆಂಡ್, ಹೆಂಗೈತೆ, ಹೆಂಗ್ ಕಾಣುತ್ತೆ. ಇದರಲ್ಲಿ ಭೀಮಾ ಯಾವುದು ಅನ್ನೋದೇ ಗೊತ್ತಿಲ್ಲ, ಗೊತ್ತಿದ್ರೆ ನಿಮ್ ಕಮೆಂಟ್ ಹಾಕಿ. ಲೈಟಿಂಗ್ ಡಿಸೈನ್ ಮಾತ್ರ ಮಸ್ತಾಗೈತೆ. ಎಲ್ಲ ಬಂದು ಒಂದ್ಸತಿ ವಿಸಿಟ್ ಮಾಡಿ. ಬರೀ ನಂದು ವಾರ 15 ದಿನ ಇರುತ್ತೆ ಅಷ್ಟೇ. ಪ್ರತಿ ದಸರಕ್ಕೂ ಬನ್ನಿ, ನಿಮ್ಗೆ ಆದಷ್ಟು ಟ್ರೈ ಮಾಡಿ ಬರೋಕ್ಕೆ. ನೋಡ್ಕೊಂಡಲ್ಲ ಇನ್ನೇನ್ ನೀರ್ ಕ್ಯಾನಲ್ ಮಾಡಿರೋದು ಇದು. ನಾವು ಹೂ ಡೆಕೋರೇಷನ್ ನೋಡಕ್ಕಾಗ್ಲಿಲ್ಲ. ಏನಕ್ಕೆ ಅಂತಂದ್ರೆ 10 ಗಂಟೆಗೆ ಕ್ಲೋಸು. ಕೇಕ್ ಡೆಕೋರೇಷನ್, ಹೂ ಡೆಕೋರೇಷನ್ 10 ಗಂಟೆ ಕ್ಲೋಸು. ಅರಮನೆ ಮಾತ್ರ 24 hours ಇರುತ್ತಂತೆ. ಅದನ್ನ ಚೆನ್ನಾಗಿ ನೋಡ್ಬೋದು. ಅಂದ್ರೆ ಫ್ಲವರ್ ಡೆಕೋರೇಷನ್ ತುಂಬಾ ಆಸೆಗಿದೆ, ಆದ್ರೆ ಕ್ಲೋಸ್ ಆಯ್ತು 10 ಗಂಟೆಗೆ. ನಮ್ಮ ದೇಶದ ಮ್ಯಾಪ್ ತೋರಿಸ್ತೀನಿ, ಹೆಂಗೈತೆ ನೋಡಿ. ಮ್ಯಾಪು ನಮ್ಮ ದೇಶದ್ದು. ಆಮೇಲೆ ನಮ್ಮ ಮೈಸೂರು ಅರಮನೆ, ಅಂಬಾರಿ, ಹಿಂಗೆ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡವ್ರೆ ಅಂದರೆ ನೋಡ್ತಾ ಇದ್ರೆ ಕಣ್ಸಲ್ಲದು, ಅಷ್ಟು ಚೆನ್ನಾಗೈತೆ. ಇದನ್ನ ನೋಡೋಕ್ಕೆ ಬೆಂಗಳೂರಿಂದ ಎಲ್ಲೆಲ್ಲಿಂದಲೂ ಬರ್ತಾರೆ. ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನೋಡೋಕ್ಕೆ. ನೋಡಿ, ನಮ್ಮ ಸರ್ಕಾರದಲ್ಲಿ ಏನೇನು ಯೋಜನೆ ಕೊಡ್ತಾರೆ ಅದನ್ನೆಲ್ಲ ಹಾಕೋದು ನೋಡಿ ಇಲ್ಲಿ. ಗೃಹಲಕ್ಷ್ಮಿ, ಶಕ್ತಿ, ನುಡಿದಂತೆ ನಡೆದ ಸರ್ಕಾರ, ಯುವ ನಿಧಿ ನೋಡಿ, ಯುವ ನಿಧಿ, ಅನ್ನಭಾಗ್ಯ, ಗೃಹ ಜ್ಯೋತಿ. ನಮ್ಮ ಸರ್ಕಾರದಲ್ಲಿ ಏನೇನು ನಡೀತೈತಿ ಅದನ್ನೆಲ್ಲ ಹಾಕ್ಬಿಟ್ಟವ್ರೆ ತೆಗಿ ಈ ಸತಿ. ಅದಕ್ಕೋಸ್ಕರ ನೀವಾದ್ರು ಒಂದ್ಸತಿ ಡೆಕೋರೇಷನ್ ನೋಡೋಕ್ಕೆ ಬೆಳಗ್ಗೆ ಬಂದರೆ 6 ಗಂಟೆ ಫ್ಲವರು, ಕೇಕ್ ಡೆಕೋರೇಷನ್ ಎಲ್ಲನೂ ನೋಡಿಕೊಂಡು ಆಮೇಲೆ ಸಂಜೆ ಮೇಲೆ ಲೈಟಿಂಗ್ ಡೆಕೋರೇಷನ್ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಆಲ್ಮೋಸ್ಟು ಯಾರು ಮಿಸ್ ಮಾಡ್ಕೋಬೇಡಿ, ಬನ್ನಿ ನೀವು ಒಂದ್ಸತಿ ನಮ್ಮ ಮೈಸೂರಿಗೆ ವಿಸಿಟ್ ಮಾಡಿ. ಹೆಂಗೈತೆ ಅಂತ ಹೇಳಿ ಕಮೆಂಟ್ ಹಾಕಿ. ಎಕ್ಸಾಮಿಷನಲ್ಲಿ ನಾವಿರೋದು 10 ಗಂಟೆ ಆಗೋಗುತ್ತೆ. ಎಕ್ಸಾಮಿಷನ್ಗೆ ಹೋದ್ರು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡೋದು, ರಿಟರ್ನ್ ಹೋಗೋದು. ರಿಟರ್ನ್ ಹೋಗಿ ಏನಾರು ಒಂಚೂರು ತಿನ್ಕೊಂಡು ಹೋಗೋದು ಬೆಂಗಳೂರಿಗೆ. ನೋಡಿ ಎಷ್ಟು ಚಂದ ಅಲ್ವಾ ಲೈಟಿಂಗ್ಸು. ಎಕ್ಸಾಮಿಷನ್ ಲೈಟಿಂಗ್ಸ್ ಇದು. ನಾವು ಒಳಗೆ ಹೋಗ್ಲಿಲ್ಲ, ಈಚೆಗೆ ಬಂದ್ಬಿಟ್ಟು ರಿಟರ್ನ್. ನಾವು ಬೆಳಗ್ಗೆ ಬತ್ತು ಅಂತ ಅಂದರೆ ಬೆಳಗ್ಗೆಲೆಯ ಸರ್ಕಸ್ ನಡೀತಾ ಇರುತ್ತೆ. ಆ ಸರ್ಕಸ್ ನೋಡಿಕೊಂಡು ಫ್ಲವರ್ ಡೆಕೋರೇಷನ್, ಕೇಕ್ ಡೆಕೋರೇಷನ್ ನೋಡೋಕ್ಕೆ ಸಂಜೆ ಆಗಿರುತ್ತೆ. ಇನ್ನು ಸಂಜೆ ಮೇಲೆ ಲೈಟಿಂಗ್ಸ್ ಬಿಟ್ಟಿರುತ್ತಾರೆ. ಆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಇನ್ನು ನಮ್ಮ ಊರಿಗೆ ರಿಟರ್ನ್ ಆಗ್ಬೋದು. ನಾನು ಚಾಮುಂಡಿ ಬೆಟ್ಟದ್ದು ಹಾಕ್ತೀನಿ, ವೆಲ್ಕಮ್ ಟು ಸ್ವಾಗತ ಅಂತ. ಎಷ್ಟು ಚೆನ್ನಾಗೈತೆ ನೋಡಿ ಅದು. ಇಲ್ಲಿ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ವೆಲ್ಕಮ್ ಅನ್ನೋದು. ಸುಸ್ವಾಗತ. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ನೀವೇನೇ ತಿಂದಿದ್ದು ಪರವಾಗಿಲ್ಲ, ಕಸದ ಬುಟ್ಟಿ ಅಂತ ಇರುತ್ತೆ, ಆ ಕಸದ ಬುಟ್ಟಿಗೆ ಹಾಕಿ ಅಲ್ಲಿ ಇಲ್ಲಿ ಎಸಿಬಿಡಿ. ಎಷ್ಟು ನೀಟಾಗೈತೋ ನಾವು ಕಾಪಾಡಿದ್ರೆ ಅಷ್ಟೇ ನೀಟಾಗಿರುತ್ತೆ. ಆ ಸ್ವಚ್ಛತೆ ನಮ್ಮ ಹತ್ರ ಇದ್ದರೆ ಇನ್ನೊಬ್ರಿಗೆ ನಾವು ಹೇಳೋಕ್ಕಾಗೋದಿಲ್ಲ, ಅಂದರೆ ಹೇಳೋಕ್ಕಾಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ.